ಆಸ್ತಿ ವಿಚಾರಕ್ಕೆ ದಾಯಾದಿಗಳ ಮಧ್ಯೆ ಘೋರವಾದ ಮಾರಾಮಾರಿ ನಡೆದಿರುವಂತಹ ಘಟನೆ ವರದಿಯಾಗ್ತಾ ಇದೆ. ಆಸ್ತಿ ವಿಚಾರಕ್ಕೋಸ್ಕರ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿಯಲ್ಲಿ ನಡೆದಿರುವಂತಹ ಮಾರಾಮಾರಿ ಇದು. ಒಂದೇ ಕುಟುಂಬದ ಮೂವರಿಗೆ ಈ ಗಲಭೆಯಲ್ಲಿ ತಲೆ, ಕಾಲು, ಕೈಗೆಲ್ಲ ಗಾಯ ಆಗಿದೆ. ಪಿತ್ರಾರ್ಜಿತ ಆಸ್ತಿಗೋಸ್ಕರ ಉಂಟಾದಂತಹ ಗಲಾಟೆ ಇದು. ಪಿತ್ರಾರ್ಜಿತ ಆಸ್ತಿ ರಸ್ತೆಗಾಗಿ ಎರಡು ಕುಟುಂಬಗಳ ಮಧ್ಯೆ ಫೈಟ್ ಏರ್ಪಟ್ಟಿದೆ. ಸೋಮೇಗೌಡ, ವಸಂತ್ ಕುಮಾರ್ ಮತ್ತೆ ನಿಶಾಂತ್ ಕುಮಾರ್ಗೆ ಈ ಘಟನೆಯಲ್ಲಿ ಗಂಭೀರ ಗಾಯಗಳಾಗಿದ್ದು, ಉಗ್ರೇಗೌಡ, ವೇಣು, ನೂತನ್, ಪ್ರಕಾಶ್ ಮತ್ತು ಸೋಮೇಶ್ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ. ಇನ್ನು ಗಾಯಾಳುಗಳಿಗೆ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಇವರ ಗಲಾಟೆ ಎಷ್ಟು ಮಟ್ಟಿಗಿತ್ತು, ತೀವ್ರತೆ ಹೆಂಗಿತ್ತು ಅನ್ನೋದನ್ನ ಸಾಕ್ಷೀಕರಿಸುವಂತೆ ಮಚ್ಚು ಲಾಂಗ್ ಹಿಡ್ಕೊಂಡು ಹಲ್ಲೆ ಮಾಡುವಂತ ವಿಡಿಯೋ ಲಭ್ಯ ಆಗಿದೆ. ನೋಡೋಣ. ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಭೀಕರವಾಗಿ ಹಲ್ಲೆ ಮಾಡ್ಕೊಂಡಿದ್ದಾರೆ ದಾಯಾದಿಗಳು ಅನ್ನೋದು. ಒಬ್ರು ವೀಲ್ ಚೇರಿನ ಪಾಲಾಗಿದ್ದಾರೆ, ಮತ್ತೊಬ್ರು ತಲೆಗೆಲ್ಲ ಹೊಲಿಗೆ ಹಾಕಿಸ್ಕೊಳ್ಳುವಂತ ಪರಿಸ್ಥಿತಿ. ಪಿತ್ರಾರ್ಜಿತ ಆಸ್ತಿಯ ರಸ್ತೆಗೋಸ್ಕರ ಎರಡು ಕುಟುಂಬಗಳ ಮಧ್ಯೆ ಏರ್ಪಟ್ಟಿರುವಂತ ಫೈಟ್ ಇದು. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರೋರು ಎಷ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ. ಮತ್ತೊಂದು ಕಡೆ ಆ ಜಮೀನಿನ ಬಳಿ ಕಂಡು ಬಂದಂತಹ ದೃಶ್ಯ, ರಸ್ತೆ ಮೇಲೆ ಬಿದ್ದು ಹೊರಳಾಡುವಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕೈಯಲ್ಲಿ ಮಚ್ಚು ಲಾಂಗ್ ಹಿಡ್ಕೊಂಡಿರೋದೆಲ್ಲ ಕಾಣೋಕ್ ಸಿಗ್ತಾ ಇದೆ. ಸೋಮೇಗೌಡ, ವಸಂತ್ ಕುಮಾರ್ ಮತ್ತು ನಿಶಾಂತ್ ಕುಮಾರ್ಗೆ ಗಾಯ ಆಗಿದೆ. ಇವರಿಗೆ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಿರೋದು. ಎಷ್ಟರ ಮಟ್ಟಿಗೆ ರಕ್ತ ಸಿಕ್ತವಾಗಿದೆ ಅವರ ದೇಹಗಳು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹೊಲಿಗೆಗಳನ್ನು ಹಾಕಿ ಅವರನ್ನ ಚಿಕಿತ್ಸೆ ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಉಂಟು ಮಾಡುವಷ್ಟರ ಮಟ್ಟಿಗೆ ಇಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿಯಲ್ಲಿ ನಡೆದಿರೋ ಘಟನೆ. ಆ ವಿಡಿಯೋ ಈ ಘಟನೆ ಎಷ್ಟರ ಮಟ್ಟಿಗೆ ತೀವ್ರ ತಾರಕ ಮಟ್ಟಕ್ಕೆ ಹೋಗಿತ್ತು ಅನ್ನೋದನ್ನ ತೋರಿಸ್ತಾ ಇದೆ, ಸಾಕ್ಷೀಕರಿಸ್ತಾ ಇದೆ. ಜಿಲ್ಲೆಗೆ ಮನೆತನಕ್ಕಿಂತ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಬಕ್ಕೇಗೌಡನ ಮಕ್ಕಳು ಸೋಮೇಗೌಡ, ಉಗ್ರೇಗೌಡ ಅವರ ಮಕ್ಕಳು ವೇಣು, ನೂತನ್, ಮಧು ಮತ್ತು ಪ್ರಕಾಶ್, ಸೋಮೇಶ್ ಅವರು ಜೀವನಕ್ಕೆ ರಸ್ತೆಯಲ್ಲಿ ಬಿಡೋಣ ಅಂತ ವಾಹನಗಳ ಅಡ್ಡಗಟ್ಟಿ ಏಕಾಏಕಿ ಮಾರಕಾಸ್ತ್ರಗಳಿಂದ ಅಂದರೆ ಜೆಟ್ ಪೈಪ್ ರಾಡ್, ಸ್ಟೀಲ್ ರಾಡಿ ಮತ್ತು 15 ಸುಮಾರು 7 ಜನ ಸ್ಟೀಲ್ ರಾಡಿಂದ ನನಗೆ, ನಮ್ಮ ಅಪ್ಪನಿಗೆ ಮತ್ತು ನನ್ನ ತಮ್ಮನಿಗೆ, ನನಗೆ ತಲೆಪೆಟ್ಟಾಗಿದೆ, ನಮ್ಮ ಅಪ್ಪನಿಗೆ ಕಾಲು ಕಟ್ಟಾಗಿದೆ. ಈ ರೀತಿ ಹಲ್ಲೆ ಮಾಡಿ ನಾವು ನಿಮ್ಮನ್ನು ಬಿಡಲ್ಲ, ಕೊಲೆ ಮಾಡಬೇಕು, ನಿಮ್ಮನ್ನ ಸಾಯಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿ ನಿಮ್ಮ ಇವತ್ತು ಈ ಸ್ಥಿತಿಗೆ ತಂದಿದ್ದಾರೆ. ಜಿಲ್ಲೆಗೆ ಮನೆತನಕ್ಕಿಂತ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಬಕ್ಕೇಗೌಡನ ಮಕ್ಕಳು ಸೋಮೇಗೌಡ, ಉಗ್ರೇಗೌಡ ಅವರ ಮಕ್ಕಳು ವೇಣು, ನೂತನ್. ನೋಡಿ, ಘಟನೆಯ ತೀವ್ರತೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂಡ್ ಖುದ್ದು ಆ ಗಾಯಾಳು ಘಟನೆಯನ್ನ ವಿವರಿಸ್ತಾ ಇದ್ದಾರೆ. ಲಿಟ್ರಲಿ ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್ನೇ ಅಟ್ರಾಕ್ಟ್ ಆಗುತ್ತೆ ಇಲ್ಲಿ. ಅಷ್ಟರ ಮಟ್ಟಿಗೆ ಗಲಾಟೆ ತೀವ್ರವಾಗಿ ನಡೆದಿರೋದು. ಈ ಕುರಿತಾಗಿ ಪೊಲೀಸರು ಪ್ರಕರಣವನ್ನೇನಾದ್ರು ದಾಖಲಿಸ್ಕೊಂಡಿದ್ದಾರಾ? ಅಂಡ್ ಯಾರು ಈ ಗಲಭೆಯಲ್ಲಿ ಭಾಗಿಯಾದ್ರು, ಇದನ್ನೆಲ್ಲ ಇಷ್ಟರ ಮಟ್ಟಿಗೆ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ವಶಕ್ಕೆ ಪಡೆಯುವಂಥ ಕಾರ್ಯ ಆಗತ್ತಾ? ಈ ಎಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಇದೆ.